ಚಿಟು ಚಿಟು ಹಾಯ್ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನೊಂದು ಸುಮಾರು 1 ಮಂತಿಂದ ನಾನು ವಾಕಿಂಗ್ ಮತ್ತು ಸ್ವಲ್ಪ ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಇದು ಎ ಡೇ ಇನ್ ಮೈ ಲೈಫ್ ಆಗಿರೋದ್ರಿಂದ ನಾನು ಬೆಳಗ್ಗೆಯಿಂದ ಏನೇನು ಮಾಡಿದೆ ಅನ್ನೋದೊಂದು ಶಾರ್ಟಾಗಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವೆದರ್ ಅಂತೂ ತುಂಬಾ ಶೀತ ಆಗಿತ್ತು. ಯಾಕಂದರೆ ಫುಲ್ಲು ಕ್ಲೈಮೇಟ್ ನೋಡಿ ಯಾವ ಥರ ಇದೆ ಅಂತ. ಪಕ್ಕದ ತೋಟನೇ ಕಾಣಿಸ್ತಿರ್ಲಿಲ್ಲ, ಅಷ್ಟೊಂದು ಮಿಸ್ಟು ತುಂಬ್ಕೊಬಿಟ್ಟಿತ್ತು. ಆ್ಯಂಡ್ ಅದಕ್ಕೆ ತಲೆಗೆ ಬಟ್ಟೆ ಎಲ್ಲ ಕಟ್ಕೊಂಡಿದ್ದೆ, ತಲೆನೋವು ಬರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ. ಸ್ವಲ್ಪ ಚಳಿ ಇತ್ತು ಅಷ್ಟೇ, ತೀರಾ ಚಳಿ ಇರಲಿಲ್ಲ. ಬಟ್ ತಲೆನೋವು ಬಂದುಬಿಡುತ್ತೆ ಅಂತ ಬಟ್ಟೆ ಕಟ್ಕೊಂಡಿದ್ದೆ. ಸೊ ಇಂಥ ವೆದರಲ್ಲಿ ನಾವು ಇರ್ತೀವಿ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ವೆದರ್ ನೋಡೋಕ್ಕೆ ದುಡ್ಡು ಕೊಟ್ಟು ಬರ್ತಾರೆ, ಬಟ್ ನಮಗೆ ನ್ಯಾಚುರಲ್ ಆಗಿ ಸಿಗ್ತಿದೆ ಅಂತ ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ನೆಕ್ಸ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟೆ. ಸೊ ನೆಕ್ಸ್ಟು ಕುಯ್ಕೊಂಬಂದ್ಬಿಟ್ಟಿಟ್ಟೆ. ಸೊ ನಾನು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ತಿಂಡಿ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಯಾವ ಥರ ಸ್ವೆಟ್ ಆಗಿದ್ದೀನಿ ಅಂತ. ಈ ಬೆಲ್ಟ್ನ ನಾನು ಈಗ ಸುಮಾರು 1 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಎಫೆಕ್ಟ್ ಏನು ಬಂದಿಲ್ಲ, ಬಂದರೆ ನಾನು ಹೇಳ್ತೀನಿ. ಇಷ್ಟು ಕಾಫಿಗೆ ಇಟ್ಕೊಳ್ತಾ ನಾನು ಕಸನೆಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ ತಿಂಡಿಗೆ ರಾತ್ರಿಯೇ ಬಟಾಣಿ ಮತ್ತು ಕಡಲೆಕಾಳು ಎರಡೂ ನೆನೆಹಾಕಿದ್ದೆ. ಸೊ ಅದಕ್ಕೆ ಈಗ ಪಲ್ಯ ಮಾಡೋಣ, ತರಕಾರಿ ಹಾಕ್ಬಿಟ್ಟು ಅದ್ರ ಜೊತೆ ಅಂತ ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ಪಲ್ಯ ಆಗೋಗ್ಬಿಡುತ್ತೆ. 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಇಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಹೆಚ್ಕೊಳ್ಳಿ. ಸ್ವಲ್ಪ ಅರಶಿನ ಪುಡಿ, ನಾನಿಲ್ಲಿ ಖಾರದ ಪುಡಿ ಹಾಕ್ತಿರೋದ್ರಿಂದ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ. ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಟೊಮೊಟೊನೂ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಳಸ್ತಿರೋದು ಪುಡಿಗಳು ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಉಪ್ಪು. ನಾವು ಒಗ್ಗರಣೆನಲ್ಲೇ ಇದನ್ನ ಹಾಕೊಂಡು ಸ್ವಲ್ಪ ಹಂಗೆ ಬಾಡಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಡುತ್ತೆ. ಬಿಟ್ಟಾದಮೇಲೆ ತರಕಾರಿಗಳ್ನ ಏನೇನು ಇಟ್ಕೊಂಡಿರ್ತೀವಿ, ಕಾಳುಗಳು, ಯಾವ ಥರ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಕಾಯಿ ಕೂಡ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಉಪ್ಪು ಹಾಕಿ ಒಂದು ಟೀ ಕುಡಿಯೋ ಲೋಟದಲ್ಲಿ 1/4 ಲೋಟದಷ್ಟು ನೀರು ಹಾಕ್ಬೇಕು ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಹಾಕಿದ ನಂತರ ನಾನು 2 ವಿಷಲ್ ತೊಗೊತೀನಿ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿನ ಡೈರೆಕ್ಟ್ ಅಕ್ಕಿ ಹಿಟ್ಟಲ್ಲೇ ಮಾಡೋರು ತುಂಬ ಜನ ಇರ್ತಾರೆ, ಬಟ್ ನಮ್ಮ ಮನೇಲಿ ಆ ಥರ ಇಲ್ಲ. ರಾತ್ರಿ ಉಳಿದಿರೋ ಅನ್ನನ ಮಿಕ್ಸಿಗೆ ಹಾಕ್ಕೊಬಿಟ್ಟು, ಇಲ್ಲಾಂದರೆ ಕೈಲೇ ಮಿತ್ಕೊತೀವಿ, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನನಗೆ ಸೆಕೆ ಆಗ್ತಿದೆ ಅಂತ ನಮ್ಮ ಯಜಮಾನ್ರು ಬಂದು ನನಗೆ ಗಾಳಿ ಊದ್ತಾ ಇದ್ದಾರೆ, ಅದಕ್ಕೆ ಹಂಗೆ ಮಾತಾಡಿಕೊಂಡು ಹಿಟ್ಟೆಲ್ಲ ಇಟ್ಟೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಮಿತ್ಕೋಬೇಕು. ಸೊ ಹಿಟ್ಟನ್ನು ಯಾವ ಥರ ನಾವು ನಾದ್ಕೊಳ್ತೀವಿ ಅದ್ರ ಮೇಲ್ಗಡೆ ರೊಟ್ಟಿ ಚೆನ್ನಾಗಿ ಬರ್ತವೆ. ಸೊ ಹಂಗಾಗಿ ನಾನು ಚೆನ್ನಾಗಿ ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ನೀರು ಮತ್ತು ಕಾಟನ್ ಬಟ್ಟೆನ ಇಟ್ಕೊಂಡಿದ್ದೀನಿ. ಇದು ಹಂಚು ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಅಂದರೆ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದೀನಿ. ರೊಟ್ಟಿ ಹಾಕಿದ್ಮೇಲೆ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ನಾವು ಒಂದು ಮಿತಿಗೆ ತಗೊಂಡಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿತ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ತಿರೋರು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಫಸ್ಟು ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ತಟ್ತೀನಿ ಹಿಟ್ಟನ್ನ. ನಾನು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊತೀನಿ, ಯಾಕಂದರೆ ತುಂಬ ತೆಳ್ಳಗೆ ನಾನು ರೊಟ್ಟಿ ಹಾಕೋದು, ಹಂಗಾಗಿ ಸ್ವಲ್ಪ ಚಿಕ್ಕದು ತಗೊಳ್ತೀನಿ ಉಂಡೆನ. ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ಅಗಲ ಬೇಕು ಅದ್ರ ಮೇಲ್ಗಡೆ ನೀವು ತಗೊಳ್ಳಿ. ನೋಡಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ಹಾಕ್ಕೊತಿದ್ದೆ, ಯಾಕಂದರೆ ಫಸ್ಟ್ನೇದಲ್ವಾ ತಳಕ್ಕೆಲ್ಲ ಅಂಟ್ಕೊಳುತ್ತೆ ನೀಟಾಗಿ ಹಿಟ್ಟು. ಹಂಗಾಗಿ ಫಸ್ಟ್ನೇದು ಅಂತ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡು ನಾನಿಲ್ಲಿ ತಟ್ಕೊತಾ ಇದ್ದೀನಿ. ಸ್ವಲ್ಪ ಕೈಯಲ್ಲಿ ತಟ್ಕೋಬೇಕು. ಡೈರೆಕ್ಟ್ ನಾವು ಲಟ್ಟಣಿಗೆಯಲ್ಲಿ ತಟ್ಟೋಕ್ಕೋದ್ರೆ ಹಿಟ್ಟು ಇದು ಅಕ್ಕಿ ಹಿಟ್ಟಲ್ವಾ, ನೀಟಾಗಿ ಬರೋದಿಲ್ಲ, ಒಡ್ಕೊಂಬಿಡುತ್ತೆ. ಅದಕ್ಕೆ ಕೈಯಲ್ಲಿ ಸ್ವಲ್ಪ ತಟ್ಕೊಂಡ ನಂತರ ನಾವಿಲ್ಲಿ ಲಟ್ಟಣಿಗೆಲಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಷರ್ ಹಾಕಿದ್ರೆ ರೊಟ್ಟಿ ಕಿತ್ತೋಗ್ಬಿಡುತ್ತೆ. ಹಂಗಾಗಿ ಲೈಟಾಗಿ ನಾವಿಲ್ಲಿ ಪ್ರೆಷರ್ ಹಾಕಬೇಕು. ಸ್ವಲ್ಪ ನಾವು ಅಂದರೆ ಲಟ್ಟಣಿಗೆ ಎಷ್ಟು ಭಾರ ಬಿದ್ರೂ ಸಾಕು, ನಾವು ಎಕ್ಸ್ಟ್ರಾ ಪ್ರೆಷರ್ ಹಾಕೋದೇ ಬೇಡ.
ಸೊ ಇದನ್ನು ಡೈರೆಕ್ಟ್ ಹಂಚಿನ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಬಬಲ್ಸ್ ಬರ್ತಿದ್ದಾವೆ ಅಂದಮೇಲೆ ನಾವು ನೀರನ್ನು ಹಚ್ಬಿಟ್ಟು ಮಚ್ಚಬೇಕು. ಹೆಂಗಿದೆ ಸೊ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ನಾವು ತಿಂಡಿ ತಿಂತಾ ಇದ್ದೀವಿ. ನಾನು ಕೇಳ್ತೀನಿ ಯಾವ ಥರ ಇದೆ ಪಲ್ಯ ರೊಟ್ಟಿ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಪಲ್ಯ ಎಷ್ಟು ಡ್ರೈ ಆಗಿದೆ ಅಂತ. ಅಷ್ಟು ಲೋಟದಲ್ಲಿ ಒಂದು 1/4 ಲೋಟದಷ್ಟು ಹಾಕಿದ್ರೆ ಈ ಥರ ಡ್ರೈ ಪಲ್ಯ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಹೊತ್ತು ಕಾರಲ್ಲಿ ಕೂತ್ಕೊಂಡು ಮಾತಾಡಿದ್ವಿ, ತಮಾಷೆ ಮಾಡಿದ್ವಿ. ಎಂತ ನಂಬರ್ ಬರ್ದೋದ್ರು ಇಲ್ಲಿಗೆ ಮನೆ ನೋಡೋಗೀತಿ ಅದ್ರ ಕೆಳಗೆ ಖಾಲಿ ಇತ್ತು. ನಿಂತ ಯಾರೋ ಇವಳು ಗೊಂಡಲ್ಲ ಚಂಡಿಕ್ಕಿ ಹುಲ್ಲು ಹುಡುಗಿ ನನ್ನ ಮುಖ ಕಾಣಿಸ್ತೈತಾ? ಕರ್ನಾಟಕ ಇದೇನು ಸ್ವಯಂ ಘೋಷಣೆ ಪರಿಚಯ ಇಲ್ಲ ಅಂತ ನಾನು ಎಂಟರ್ ಮಾಡ್ತಿದ್ವಿ. ಅದಕ್ಕೆ ಸರ್ಚ್ ಮಾಡಿದೆ. ಸುಮ್ಮನೆ ಕೋಲೆ ನೋಡಿ ಕಾಲೇಜ್ ಬಾ 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 ಇವಳು ಏನು ಹಾಕಲ್ಲ ಅಂತ ಗೊತ್ತಾಯಿಲ್ಲ. ನನ್ನ ಜೊತೆ ನೀನು ಸದಾ ಇದ್ದ ಮೇಲೆ ಕೆನ್ನೆಯನ್ನೇನೋ ಎಂತೆಂತ ಕಬ್ಬು ಓದ್ಲಾಗಲ್ಲ ಹಾಕಿರೋ ಕಾಫಿ ಕೊಯ್ದಿರೋದು ಇದೇ ಜಾಗ. ಕಾಫಿ ಕೊಯ್ದು ಇಲ್ಲೇ ಕಾಫಿ ಕೊಯ್ದಿದ್ದು ಹಳೆ ಬ್ಲಾಗಲ್ಲಿ ಹಾಕಿದ್ನಲ್ಲ. ಇದು ದೇವಸ್ಥಾನ, ಶಿವನ ದೇವಸ್ಥಾನ. ಮೊನ್ನೆ ದಸರಾ ಹಬ್ಬ ಜಾತ್ರೆ ಆಯಿತು, ಹಂಗಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇಲ್ಲಿರೋದು ನಾಗರಕಲ್ಲು, ಮೇಲ್ಗಡೆ ಶಿವನ ದೇವಸ್ಥಾನ. ಸೊ ಸೀಬೆಹಣ್ಣು. ಸೊ ಇದು ಬ್ಯೂಟಿಫುಲ್ ಗದ್ದೆಸ್. ಸೊ ನಮ್ಮ ಗದ್ದೆ ಇರೋದು ಅಲ್ಲಿ ಅಲ್ಲಿ ಇಲ್ಲಿ ಇದು. ಸೊ ಇದೊಂದು ಸೀಬೆಹಣ್ಣು ಟಾಬಲಿಂದ ಬಾಳೆಂಟ ಅಣ್ಣ ಇದು ಎಲ್ಲ ಕೊಳ್ತಾ ಇದ್ದಾವ ಚೆನ್ನಾಗಿತ್ತು ಇದು. ಸೊ ಮನೇಲಿ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಹ್ಯಾಂಡ್ ಪೋಸ್ಟಿಗೆ ಹೊರಟಿದ್ವಿ ತರೋಣ ಅಂತ ಹೇಳಿ. ಹಾಗೆ ಗದ್ದೆ ಎಲ್ಲ ನೋಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗದ್ದೆ ಎಲ್ಲ. ನಮ್ಮೂರ ಹಳ್ಳ ನೋಡಿ ಸಣ್ಣದಾಗಿರ್ತದೆ, ಸಣ್ಣದಾಗಿನ ಚೂರು ಜಾಸ್ತಿ ಸರ ಅಂತ ಇತ್ತು. ಇಲ್ಲ ಬೇಡ, ಈ ಸ್ನಾನ ಮಾಡ್ಕೆ ಬಂದಿನಿ. ಏನು ತಿನ್ನಲ್ಲ ಸ್ನಾನ ಮಾಡೋದು, ಕುತ್ಕೊಳ್ಳ. ಸೊ ನಾನೇ ಹಚ್ಕೊಳ್ಳೋಣ ಅಂತಿದ್ದೆ, ಬಟ್ ಅವ್ರು ಬಂದುಬಿಟ್ಟು ನಾನೇ ಹಚ್ಕೊಡ್ತೀನಿ ಅಂದಿದ್ದಕ್ಕೆ ನಾನು ಹಚ್ಚಿಸ್ಕೊಂಡೆ. ಯಾಕಂದರೆ ನಾನು ಯಾವಾಗಲೂ ಅವ್ರ ಹತ್ರನೇ ಹಚ್ಕೊತಾ ಇದ್ದೆ. ಬಟ್ ಸ್ನಾನಕ್ಕೆ ಹೋಗಿದ್ದಾರ ಅಂತ ಹೇಳ್ಬಿಟ್ಟು ನಾನು ಹಚ್ಕೊಳ್ಳೋಣ ಅಂತಿದ್ದೆ, ಅಷ್ಟೊತ್ತಿಗೆ ಬಂದುಬಿಟ್ರು ಅವರು. ಸೊ ಯಾರಿಗೆಲ್ಲ ಇದೇ ಥರ ಗಂಡಂದರು ಸಿಕ್ಕಿದ್ದಾರೆ ಅಂತ ಕಾಮೆಂಟ್ ಮಾಡಿ. ನನಗಂತೂ ಎಲ್ಲ ವಿಷಯದಲ್ಲೂ ಎಲ್ಪ್ ಮಾಡ್ತಾರೆ. ಕುಕ್ಕಿಂಗ್ ಆಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು. ನಾನು ಏನಾದರೂ ನನಗೆ ಆಗ್ತಿಲ್ಲ ಅಂದರೆ ಪಟ್ ಅಂತ ಕೆಲಸ ಮಾಡಿಬಿಡ್ತಾರೆ. ನಂಗೆ ಅಷ್ಟು ಎಲ್ಪ್ ಮಾಡ್ತಾರೆ. ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ಮಾಡು ಪರವಾಗಿಲ್ಲ ಅಂತ. ವೀಡಿಯೋಗೆ ಕೆಲವೊಬ್ಬರು ಬರೋದಿಲ್ಲ, ಬಟ್ ಇವರು ವೀಡಿಯೋಗೆಲ್ಲ ಬಂದ್ಕೊಂಡು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ದಿಸ್ ಹಸ್ಬೆಂಡ್ ಅಂತ ಹೇಳ್ಬೋದು.
ಇವತ್ತು ಡೇ ಫುಲ್ ಅವ್ರ ಜೊತೆನೇ ಸ್ಪೆಂಡ್ ಮಾಡಿರೋದು ವೀಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಅವ್ರಿಗೆ ಬಾಡಿಗೆ ಇಲ್ಲ ಅಥವಾ ಕೆಲಸ ಏನೂ ಇಲ್ಲ ಅಂದರೆ ಇಬ್ಬರು ಒಟ್ಟಿಗೆ ಇದೇ ಥರ ಡೈಲಿ ನಾವು ಡೇನ ಸ್ಪೆಂಡ್ ಮಾಡ್ತೀವಿ. ತರಲೆ ಮಾಡಿಕೊಂಡು ಜಗಳ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಡೇ ಅಂತ ಹೇಳ್ಬೋದು. ಆಮೇಲೆ ಎಣ್ಣೆ ಹಚ್ಚಿದ್ಮೇಲೆ ಜಡೆನೂ ಹಾಕಿ ಅಂದೆ, ಹಂಗೆ ಹಾಕ್ತಿದಾರೆ ನೋಡಿ. ಅವರಿಗೆ ಇಟ್ಕೊಳ್ಳೋಕ್ಕೆ ಬರ್ತಾಯಿಲ್ಲ. ಬಟ್ ಮೊದಲು ಹಾಕೋರಂತೆ ಅವ್ರ ತಂಗಿಗೆ 1-2 ಸಲ ಹಾಕಿದ್ರಂತೆ. ಹಂಗೆ ನೆನಪು ಮಾಡಿಕೊಂಡು ಹಂಗೆ ಎಣೆದ್ರು ಪರವಾಗಿಲ್ಲ ಚೆನ್ನಾಗಿ. ನಾನು ಬೆಳಗ್ಗೆ ತನಕ ಬಿಚ್ಚಲೇ ಇಲ್ಲ. ಬೆಳಗ್ಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಿಚ್ಚಿದ್ದು. ನನಗೇನೋ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ಬಿಡ್ತದು ಜಡೆ ಎಣ್ದಿದ್ದು. ಸೊ ಹಂಗಾಗಿ ನಾನು ಹಂಗೆ ಬಿಟ್ಕೊಂಡು ಮಲ್ಕೊಂಡಿದ್ದೆ ನೈಟು. ನಾನು ಜಡೆ ಬಿಚ್ಚಿರಲಿಲ್ಲ. ಸೊ ನನಗಂತೂ ಈ ವಿಡಿಯೋ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ನನಗೆ. ಮುಂದಕ್ಕೆ ಹೋಗ್ಲಾ? ಕೊಟ್ಕೊಂಬರ್ತೆ. ಎಡಿ ಇದೇನು ಗರ್ಲಿಸ್ಬಿಟ್ಟಿದೆ. ನಮ್ಮ ಕೈಗೆ ಹಾಕಿನ. ಹೌದಾ, ಗುಡ್. ಹೇಳಿದ್ರು ಡೈಲಿ ನಿನ್ನ ಹತ್ರನೇ ಎಣಿಸ್ಕೊಂತ ಇದ್ನ. ಇದು ಯಾವ ಸ್ಟೈಲ್ ಗರ್ಲೀಸ್ ಇದು? ಹಿಂದೆ ಅದು ಗರ್ಲಿ ಅದು ನಿನ್ನ ಕರ್ಲಿ ಅದು ಹೊಸ ಸ್ಟೈಲ್ ಇದೆ ಅಲ್ಲಿ. ಮುಂದಕ್ಕೆ ಹೋಗ್ಲಾ? ಬೇಕಾದ ಜಡೆ ಕಟ್ ಮಾಡಿ ಅತ್ಲಾಗೆ ಇಲ್ಲ, ನಿಂಗೆ ಈ ಜಡೆ ಹಾಕಕ್ಕೆ ಈಸಿ ಆಗುತ್ತೆ ಅವಾಗ. ಇಷ್ಟಕ್ಕೆ ಮುಗಿಯುತ್ತೆ, ಅಷ್ಟುದ್ದ ಹೋಗಲ್ಲ. ಏನು ಮಾಡಲಿ? ನಾನು ಅಲ್ಲಿ ಜಗ್ಲಿಗೆ ಹೋದ್ರು ಸರಿ, ಕ್ಲಿಪ್ಪು ಕ್ಲಿಪ್ ಅಂತ ಬೇಡ, ರಬ್ಬರ್ ಹಾಕತ್ತೆ ಇಷ್ಟೇ. ಹಿಂಗೆ ಬಿಡ್ಲ? ನೋಡಿ ಫ್ರೆಂಡ್ಸ್, ಜಡಿ ಮಾಡಿರೋದು ನೋಡಿ ಫ್ರೆಂಡ್ಸ್. ಸೂಪರ್. ಸೊ ಜಡೆನ ಫೈನಲಿ ಎಣೆದ್ಬಿಟ್ರು. ಲಾಸ್ಟ್ ಬಿಗ್ ಬಾಸ್ ಫಸ್ಟ್ ವೀಕಲ್ಲಿ ಶನಿವಾರ ಸುದೀಪ್ನ ನೋಡಿಕೊಂಡು ಹಾಗೆ ಡೇನ ಎಂಡ್ ಮಾಡಿದ್ವಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವೀಡಿಯೋದು ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.